ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಜಮ್ಮುವಿನಿಂದ ನೇರ ಸಂಪರ್ಕದಲ್ಲಿ. ಜಮ್ಮುವಿನಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಜಗದೀಶ್, ಏನಾಗ್ತಾ ಇದೆ ಸದ್ಯಕ್ಕೆ? ಬ್ಲ್ಯಾಕ್ಔಟ್ ನೋಡ್ತಾ ಇದ್ದೀವಿ, ಸದ್ಯದ ಸಿಚುವೇಶನ್ ಹೆಂಗಿದೆ? ರಕ್ಷತ್, ಜಮ್ಮುವಿನಲ್ಲಿ ಪೂರ್ತಿಯಾಗಿ ಬ್ಲ್ಯಾಕ್ಔಟ್ ಆಗುವಂತಹ ಕೆಲಸ ಆಗಿದೆ. ಯಾಕಂದ್ರೆ ಒಟ್ಟು 9 ಏನಂದ್ರೆ ಮಿಸೈಲ್ಗಳು ಬಂದು 9 ಮಿಸೈಲ್ಗಳನ್ನ ಹೊಡೆದಾಕುವಂತಹ ಕೆಲಸವನ್ನ ಈಗ S-400 ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತದೆ. ನನಗ ನಿಂತಿರುವಂತಹ ಸ್ಥಳದಲ್ಲೂ ಸಹಿತ ಪೂರ್ತಿಯಾಗಿ ಎಲ್ಲಾ ಕಡೆನೂ ಸಹಿತ ಲೈಟ್ ಗಳನ್ನ ಆಫ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸಹಿತ ಒಂದೇ ಒಂದು ನಿಮಗೆ ಲೈಟು ಸಹಿತ ಕಾಣೋದಿಲ್ಲ. ಇಲ್ಲಿವರೆಗೆ ಕೊನೆ ಪಕ್ಷ ಏನಂದ್ರೆ ಒಂದು ಲೈಟ್ ಆದ್ರೂ ಅಥವಾ ಎಲ್ಲಾದ್ರೂ ಕಾಣಿಸ್ತಾ ಇದ್ವು ಮನೆಗಳಲ್ಲಿ ಏನಂದ್ರೆ ಅಪ್ಪಿತಪ್ಪಿ ಏನಂದ್ರೆ. ಆದ್ರೆ ಈಗ ಏನಂತಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಏನಂದ್ರೆ ಅಲ್ಲಿ ಏನಂದ್ರೆ ಈಗ ಲೈಟ್ ಗಳು ಕಾಣಿಸ್ತಿದೆ. ಅದನ್ನು ಹೊರತುಪಡಿಸಿದೆ ಸ್ಪೆಷಲಿ ಏನಂದ್ರೆ ಪಠಾಣ್ಕೋಟ್ ಅಲ್ಲಿ ದಾಳಿ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಪಠಾಣ್ಕೋಟ್ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಮಿಲಿಟರಿ ಕ್ಯಾಂಪ್ ಇರುವಂತದ್ದು. ಈ ಹಿಂದೆಯೂ ಸಹಿತ ಪಠಾಣ್ಕೋಟ್ ನಲ್ಲಿ 2016ರಲ್ಲಿ ಏನಂದ್ರೆ ಅಲ್ಲಿ ಉಗ್ರರ ಚಟುವಟಿಕೆಗಳು ನಡೆದಿತ್ತು. ಅವಾಗ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಬಹಳಷ್ಟು ಜನ ಸೈನಿಕರು ಸಹಿತ ಸಾವಿಗೀಡಾಗಿದ್ರು. ಅದೇ ಒಂದು ಪಠಾಣ್ಕೋಟ್ ಮೇಲೆ ಮತ್ತೊಂದು ಬಾರಿ ಏನಂದ್ರೆ F-16 ಮೂಲಕವಾಗಿ ದಾಳಿ ಮಾಡೋದಕ್ಕೆ ಮಿಸೈಲ್ F-16 ಹೊತ್ಕೊಂಡು ಬಂದಿರತಕ್ಕಂತಹ ಮಿಸೈಲ್ ನ ತಗೊಂಡು ದಾಳಿ ಮಾಡೋದಕ್ಕೆ ಬಂದಿತ್ತು. ಆದ್ರೆ S-400 ಸಂಪೂರ್ಣವಾಗಿ ಅದನ್ನ ಹೊಡೆದುಳಿಸಿರುವಂತಹ ಕೆಲಸ ಮಾಡಿದೆ ಅಂತ. ಯಾಕಂದ್ರೆ ಮೊದಲು ಟಾರ್ಗೆಟ್ ಮಾಡಿರುವಂತದ್ದೇ ಪಠಾಣ್ಕೋಟ್, ಎರಡನೇದಾಗಿ ಏನಂತಂದ್ರೆ ಜಮ್ಮು ಏರ್ ಬೇಸು, ಜಮ್ಮು ಏರ್ ಬೇಸು ಮತ್ತೆ ಪಠಾಣ್ಕೋಟ್ ಎರಡನ್ನೂ ಸಹಿತ ದಾಳಿಯನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಮೊದಲು ಪಾಕಿಸ್ತಾನ ದಾಳಿ ಮಾಡುತ್ತೆ. ಆದ್ರೆ ಈಗ ಅದು ಯಾವುದೂ ಸಹಿತ ಸಕ್ಸಸ್ ಆಗಿಲ್ಲ. ಅದ್ರ ಜೊತೆಗೆ ಕೇವಲ ಏನಂದ್ರೆ ಜಮ್ಮು ಮಾತ್ರ ಅಲ್ಲ, ಜಮ್ಮು ಆಗಿರ್ಬೋದು, ಶ್ರೀನಗರ ಆಗಿರ್ಬೋದು, ಪಠಾಣ್ಕೋಟ್ ಆಗಿರ್ಬೋದು ಅಥವಾ ರಜೌರಿ ಆಗಿರ್ಬೋದು, ಅದಾದ್ಮೇಲೆ ಈ ಭಾಗದಲ್ಲಿ ಏನಂತಂದ್ರೆ LOC ಹತ್ರ ಇರುವಂತಹ ಎಲ್ಲಾ ಹಳ್ಳಿಗಳಲ್ಲೂ ಸಹಿತ ಸಂಪೂರ್ಣವಾಗಿ ಏನಂದ್ರೆ ಕರೆಂಟ್ ಅನ್ನ ಕಟ್ ಮಾಡಲಾಗಿದೆ. ಅದರ ಜೊತೆಗೆ ಏನಂದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಜನರು ಬಹಳಷ್ಟು ಆತಂಕದಲ್ಲಿರೋದಂತೂ ಸತ್ಯ. ಕಾರಣ ಏನು ಅಂತಂದ್ರೆ ಈ ರೀತಿಯಾದಂತಹ ಅನುಭವ ಈ ಹಿಂದೆ ಅವರಿಗೆ ಯಾವತ್ತೂ ಸಹಿತ ಆಗಿರಲಿಲ್ಲ. ಮತ್ತೆ LOC ಯಲ್ಲಿ ನಿರಂತರವಾಗಿ ಕಳೆದ 3-4 ದಿವಸಗಳಿಂದ ಏನಂದ್ರೆ ಗುಂಡಿನ ದಾಳಿ ಆಗ್ತಾ ಇತ್ತಲ್ಲ, ಆ ಗುಂಡಿನ ದಾಳಿ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಸಹಿತ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಜಮ್ಮು ಸರ್ಕಾರ ಮಾಡಿತ್ತು. ಮತ್ತೆ ಇವತ್ತು ಬರೋಬ್ಬರಿ 50ಕ್ಕೂ ಹೆಚ್ಚು ಬಸ್ಗಳ ಮೂಲಕವಾಗಿ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರುವಂತಹ ಕಾರಣಕ್ಕಾಗಿ ಕೆಲವೊಂದು ಭಾಗದಲ್ಲಿ ಈಗಲೂ ಸಹಿತ ಫೈರಿಂಗ್ ನಡೀತಾ ಇದೆ. ಯಾಕಂದ್ರೆ ಕೇವಲ ಒಂದು 10-15 ನಿಮಿಷ ಮುಂಚಿತವಾಗಿ ನಾವು ನಿಂತಿರುವಂತಹ ಸ್ಥಳ ಏನಿದೆ, ಈ ನಾನು ನಿಂತಿರುವಂತಹ ಸ್ಥಳದಿಂದ ಕೇವಲ ಏನಂದ್ರೆ ಒಂದು 250ರಿಂದ 300 ಮೀಟರ್ ಮಾತ್ರ ಅಷ್ಟರಲ್ಲಿ ಏನಂತಂದ್ರೆ LOC ಇರುವಂತದ್ದು. ಆ LOC ಯಲ್ಲೂ ಸಹಿತ ಏನಂದ್ರೆ ಸೌಂಡ್ ಕೇಳುವಂತದ್ದು, ನಾವು ಸಹಿತ ಅದಕ್ಕೆ ಸಾಕ್ಷಿ ಆಗಬೇಕಾದಂತಹ ಏನಂದ್ರೆ ಘಟನೆ ಇವತ್ತು ನಡೆದಿರುವಂತದ್ದು. ಮತ್ತೆ ಅದರ ಜೊತೆಗೆ ಇನ್ನೂ ಇವತ್ತು ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಏನಂದ್ರೆ ಇಂಟೆಲಿಜೆನ್ಸ್ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇವತ್ತು ಇಡೀ ರಾತ್ರಿ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಫೈರಿಂಗ್ ಆಗುತ್ತೆ ಅಥವಾ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಮಿಸೈಲ್ ಪಾಕಿಸ್ತಾನ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರತಿ ಹಂತದಲ್ಲೂ ಸಹಿತ ಅಂದ್ರೆ ಮಿಲಿಟರಿಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಜನರು ಯಾವುದೇ ಕಾರಣಕ್ಕೂ ಸಹಿತ ಮನೆಯಿಂದ ಹೊರಗೆ ಬರಬೇಡಿ ಅನ್ನುವಂತಹ ಪ್ರತಿ ಹಂತದಲ್ಲೂ ಸಹಿತ ಮಾಹಿತಿನ ಕೊಡುವಂತಹ ಕೆಲಸವನ್ನ ಮಾಡಲಾಗ್ತದೆ. ಮತ್ತೆ ಸೈರನ್ಗಳು ನಿರಂತರವಾಗಿ ಬರ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಸ್ವಲ್ಪ ಮಟ್ಟಕ್ಕೆ ಆತಂಕ ಇರೋದಂತೂ ಸತ್ಯ. ಆದ್ರೆ ಇಲ್ಲಿಯವರೆಗೆ ಅಂತಹ ಯಾವುದೇ ಏನಂದ್ರೆ ದೊಡ್ಡ ಮಟ್ಟದ ದಾಳಿಗೆ ಏನಂತಂದ್ರೆ ಭಾರತ ಅನುವು ಮಾಡಿಕೊಂಡಿಲ್ಲ. ಕಾರಣ ಏನು ಅಂದ್ರೆ ಮತ್ತೆ ಇರುವಂತಹ S-400 ಮಿಸೈಲ್ ಈಗ ಪಾಕಿಸ್ತಾನ ಹಾಕಿರ್ತಕ್ಕಂತಹ ಏನಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ S-400 ಅದು 9 ಏನಂದ್ರೆ ಮಿಸೈಲ್ ಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಿದರೆ ಪಾಕಿಸ್ತಾನದ F-16 ಸಹಿತ ಬಿದ್ದಿದೆ. ಅದು ಪಠಾಣ್ಕೋಟ್ ಅಲ್ಲಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಈಗ ಗಡಿ ಭಾಗದಲ್ಲಿ ಇರುವಂತದ್ದು. ರಕ್ಷತ್, ಜಗದೀಶ್, ಬಹುಶಃ ಪಾಕಿಸ್ತಾನ ಎಷ್ಟು ಡೆಸ್ಪರೇಟ್ ಆಗಿದೆ ಅಂತಂದ್ರೆ ಒಂದು ಕಡೆ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ, ಬಟ್ ಟಾರ್ಗೆಟ್ ರೀಚ್ ಆಗೋದಕ್ಕಾಗ್ತಾ ಇಲ್ಲ. ಡೆಸ್ಪರೇಟ್ ಪಾಕಿಸ್ತಾನ ಸಿವಿಲಿಯನ್ಸ್ ಅನ್ನು ಟಾರ್ಗೆಟ್ ಮಾಡಬಹುದು ಮತ್ತು ಸಾಮಾನ್ಯ ಜನರು ವಾಸಿಸುವಂತ ಜಾಗವೂ ಟಾರ್ಗೆಟ್ ಆಗಬಹುದು. ಏನು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿದೆ? ಯಾವ ರೀತಿ ಅಲರ್ಟ್ ಮಾಡಲಾಗಿದೆ? ರಕ್ಷತ್, ಈಗಾಗಲೇ ಪಾಕಿಸ್ತಾನ ಮಾಡ್ತಾ ಇರುವಂತದ್ದೇ ಕಳೆದ 3-4 ದಿವಸಗಳಿಂದ ಅಂದ್ರೆ ಸಿವಿಲಿಯನ್ಸ್ ಇರುವಂತಹ ಪ್ರದೇಶಗಳಲ್ಲಿ ದಾಳಿಯನ್ನ ಮಾಡ್ತಾ ಇದೆ. ಹಾಗಾಗಿ ಸಿವಿಲಿಯನ್ಸ್ ಇರುವಂತಹ ಪ್ರದೇಶದಲ್ಲಿ ಊರಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶದಲ್ಲಿ ದಾಳಿಯನ್ನ ಮಾಡಿ ಅಲ್ಲಿ ಬರೋಬ್ಬರಿ ಅಂದ್ರೆ ಭಾರತೀಯರು ಅದು ಸಿವಿಲಿಯನ್ಸ್ ಏನಂದ್ರೆ 14 ಜನ ಸಾವಿಗೀಡಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಅದಾದ ಇವತ್ತು ನೇರವಾಗಿ ಅವರು ಟಾರ್ಗೆಟ್ ಅನ್ನ ಮಾಡ್ತಾ ಇರುವಂತದ್ದು ಮಿಲಿಟರಿ ಕ್ಯಾಂಪ್ಗಳ ಮೇಲೆ. ಅದು ಮಿಲಿಟರಿ ಕ್ಯಾಂಪ್ಗಳು ಎಂತೆಂತಹ ಮಿಲಿಟರಿ ಕ್ಯಾಂಪ್ಗಳು ಅತಿ ಹೆಚ್ಚಿನ ಮತ್ತೆ ಅತಿ ಏನಂದ್ರೆ ಸೇಫ್ ಇರುವಂತಹ ಜಾಗ ಅಂತ ನಾವೇನು ಕರಿತೀವಲ್ಲ, ಪಠಾಣ್ಕೋಟ್ ಮಿಲಿಟರಿ ಬೇಸ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ ನೀವು ಜಮ್ಮು ಬಿಟ್ರೆ ನೆಕ್ಸ್ಟ್ ಬರುವಂತದ್ದೇ ಪಠಾಣ್ಕೋಟ್ ಮತ್ತೆ ಜಮ್ಮುವಿನ ಎರಡೂ ಬೇಸ್ ಕ್ಯಾಂಪ್ ಗಳಿಗೆ ರೀಚ್ ಆಗುವಂತಹ ಅಷ್ಟರ ಮಟ್ಟಿಗೆ ದೊಡ್ಡ ಏನಂದ್ರೆ ಬೆಟಾಲಿಯನ್ ಇರುವಂತದ್ದು ಈ ಒಂದು ಪಠಾಣ್ಕೋಟ್ ನಲ್ಲಿ. ಆ ಪಠಾಣ್ಕೋಟ್ ನಲ್ಲೇ ಈಗ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ದಾಳಿಯನ್ನ ಮಾಡೋದಕ್ಕೆ ಪಾಕಿಸ್ತಾನ ನಿರ್ಧಾರವನ್ನ ಮಾಡಿತ್ತು, ಅಂದ್ರೆ ಮುಂದಾಗಿತ್ತು. ಈಗ F-16 ಸಹಿತ ಅದ್ರ ಮೇಲೆ ದಾಳಿ ಮಾಡೋದಕ್ಕೆ ಹೋಗಿತ್ತು. ಆದ್ರೆ ಅದು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಆಗಿದೆ ಅಂತ ವಿಚಾರಗಳು ಗೊತ್ತಾಗ್ತಾ ಇದಾವೆ. ಮತ್ತೆ ಜಮ್ಮುದ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಜಮ್ಮು ಇಲ್ಲಿ ಅತಿ ದೊಡ್ಡದಾದಂತಹ ನಗರ, ಮತ್ತೆ ಈ ನಗರವನ್ನ ದಾಳಿ ಮಾಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.